ಯಪ್ಪ ಯಪ್ಪ ಯಪ್ಪ, ಎಷ್ಟು ಚಂದ ಐತಲ್ಲ ಈ ಮನಿ. ಯಪ್ಪ, ಎಲ್ಲರೂ ಕೈ ಮುಗಿದು ಒಳಗಡೆ ಹೋಗಂಬರ್ರಿ. ಯಪ್ಪ, ನೋಡಾಕ ಎಷ್ಟು ಚಂದ ಐತಿ ಇದು. ಅದು ಹೊರಗಿಂದ ನೋಡಾಕ ಎಷ್ಟು ಚಂದ ಐತಿ, ಇನ್ನು ಒಳಗಡೆ ಇನ್ನೂ ಹೆಂಗಿರಬಾರ ಇದು. ಬರಿ ಬರಿ ಎಲ್ಲರೂ ನೋಡನ್ರಿ ಅಂತ. ಹ್ಞೂ ಲಲಿತಾ, ಮನೆ ಒಳಗಡೆ ಅಂತೂ ಮಸ್ತ್ ಐತಂತ. ನಾನು ಇದ ಮೊದಲನೇ ಸಲ ನೋಡಕ್ಕೆ ಬಂದಿರೋದು. ನಡ್ರಿ ನಡ್ರಿ ನೋಡೋಣ. ಯಾಕ, ನಾನು ಈ ಮನೆ ಬಗ್ಗೆ ಎಲ್ಲ ಪುಸ್ತಕದಾಗೆಲ್ಲ ಓದಿದ್ದೆ, ಆದರೆ ಇದು ಮೊದಲನೇ ಸಲ ನಾನು ನೋಡಕ್ಕೆ ಬಂದಿರೋದು. ಯಪ್ಪ, ನನಗಂತೂ ಭಾಳ ಖುಷಿ ಆಗೋ ಕುಂತ್ಬಿಟ್ಟೈತಿ. ನಡೀರಕ್ಕ, ಮೊದಲು ಒಳಗಡೆ ಹೋಗಿ ನೋಡೋಣ. ಆಮೇಲೆ ಸುತ್ತಲಿ ಎಲ್ಲ ಎಷ್ಟು ಹಸಿರೈತಲ್ಲ. ನಡ್ರಿ ನಡ್ರಿ ನೋಡೋಣ. ಹ್ಞೂ, ನನಗೂ ಹಂಗೆ ಅನ್ಸಕೊಂತೈತಿ. ಯಪ್ಪ, ಎಷ್ಟರ ದೊಡ್ಡದೈತಿ ನೋಡ್ರಿ ಮನೆ. ಒಳಗಡೆ ಇನ್ನೂ ಹೆಂಗಿರಬೇಡ. ಬರಿ ಬರಿ ಹೋಗೋಣ. ಸವಿ ಸವಿ, ಇಲ್ಲಿ ಫೋಟೋ ತೆಗ್ಸ್ಕೊಳ ಅಲ್ಲೇ. ಫೋಟೋ ತೆಗ್ಸ್ಕೊಳಣ. ಎಷ್ಟು ಚಂದ ಹುಲ್ಲೈತಿ, ಹಸಿರೈತಿ. ಫೋಟೋ ಮಾತ್ರ ಭಾರಿ ಬರ್ತಾವ. ಸ್ಟೇಟಸ್ ಇಡಾಕ್ ಬರ್ತೈತಿ. ಫೋಟೋ ತೆಗ್ಸ್ಕೊಳಣ ಅಲ್ಲೇ. ಅಯ್ಯೋ, ತೆಗ್ಸ್ಕೊಳೋದು ಕೇಳ್ತಿಲ್ಲ, ತೆಗ್ಸ್ಕೊಳಣ ಅಂತ. ಮೊದಲು ಮನೆ ಒಳಗಡೆ ಹೋಗಿ ಎಲ್ಲರೂ ನೋಡ್ಕೊಂಡು ವಾಪಸ್ ಬಂದ ಮೇಲೆ ಎಲ್ಲರೂ ಸಿಂಗಲ್ ಸಿಂಗಲ್ ಫೋಟೋ ತೆಗ್ಸ್ಕೊಂಡು ಮತ್ತೆ ಎಲ್ಲರೂ ನಮ್ಗೆ ಯಾರ್ಯಾರು ಬೇಕು ಎಲ್ಲರ ಜೊತೆ ನಿಂತ್ಕೊಂಡು ಮಸ್ತ್ ಫೋಟೋ ತೆಗ್ಸ್ಕೊಳಣ ಅಂತ. ಈಗ ಮೊದಲು ಮನೆ ಒಳಗಡೆ ಹೋಗಿ ನೋಡಂಬರ್ರಿ. ಸರಿ ಬರ್ರಿ ಹಂಗಾರೆ. ಏನು ಮನಿ ಶಾಲು ಇದು. ಕುವೆಂಪು ಅವ್ರದ್ದು ಮನಿ. ಯಪ್ಪ, ಎಷ್ಟು ಮಸ್ತ್ ಐತಿ ನೋಡು. ನನಗಂತೂ ಹೊರಗಡೆ ಬರೋಕೆ ಮನಸ್ಸ ಇಲ್ಲಾಗಿತ್ತು ನೋಡು. ಅಷ್ಟು ಚಲೋ ಐತಿ ನೋಡು ಮನಿ. ನಿಜ ಬಿಡು, ಇವತ್ತು ನಾವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ನಮ್ಮ ಜನ್ಮನ ಸಾರ್ಥಕ ಆದಂಗೆ ಆಯ್ತು ಬಿಡು. ಇವರು ಕುವೆಂಪು ಅವ್ರ ಮನೆ ನೋಡಿ. ಯಪ್ಪ, ನನಗಂತೂ ಎಷ್ಟು ಖುಷಿ ಆತಂದ್ರೆ. ಆಮೇಲೆ ಅವರು ಹಳೇ ಕಾಲದಾಗ ಯೂಸ್ ಮಾಡ್ತಿದ್ರಲ್ಲ, ಅದ್ರ ಬಾಂಡೆ ಸಾಮಾನು ಅವೆಲ್ಲ ಹಂಗೆ ಇಟ್ಟಾರ ನೋಡು. ಯಪ್ಪ ಯಪ್ಪ ಯಪ್ಪ, ನನಗಂತೂ ನೋಡಿ ಎಷ್ಟು ಖುಷಿ ಆತಂದ್ರೆ. ಹಳೆ ಕಾಲದ ಈಗಿನ ಕಾಲದ ಮಂದಿಗೆ ಗೊತ್ತಿರಲ್ಲ, ಅಂತಾರೆಲ್ಲ ಬಂದು ನೋಡ್ಬೇಕು ನೋಡು, ಗೊತ್ತಾಕೈತೆ ಅವರಿಗೆ. ಹಳೆ ಕಾಲದಾಗ ಏನು ಯೂಸ್ ಮಾಡ್ತಿದ್ರು, ಏನಿಲ್ಲ ಅನ್ನೋದೆಲ್ಲನೂ ಗೊತ್ತಾಕೈತೆ ನೋಡು. ನೀವು ಯಾರಾದರೂ ಶಿವಮೊಗ್ಗ ಚಿಕ್ಕಮಗಳೂರು ಕಡೆ ಟ್ರಿಪ್ಪಿಗೆ ಬಂದರೆ ಮಿಸ್ ಮಾಡದೆ ಕುಪ್ಪಳಿಗೆ ಬಂದು ಕುವೆಂಪು ಅವ್ರದ್ದು ಮನೆ ನೋಡ್ಕೊಂಡು ಹೋಗ್ರಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಯಪ್ಪ, ನೋಡೋಕೆ ಎರಡು ಕಣ್ಣು ಸಾಕಾಗಂಗಿಲ್ಲ, ಅಷ್ಟು ಚೆನ್ನಾಗೈತಿ ಮನೆ. ಆಮೇಲೆ ಹಳೆ ಕಾಲದಲ್ಲಿ ಅವ್ರು ಏನೇನು ಯೂಸ್ ಮಾಡ್ತಿದ್ರು, ಪಾತ್ರೆ ಅವನ್ನೆಲ್ಲನೂ ನೋಡ್ಬೋದು. ಹಾಗೆ ಕುವೆಂಪು ಅವರು ಅವಾಗಿನ ಕಾಲದಲ್ಲಿ ಹಾಕೋತಾ ಇದ್ರು ಅವ್ರದ್ದು ಚಪ್ಪಲು, ಕೂದಲು, ಆಮೇಲೆ ಅವ್ರದ್ದು ಚಸ್ಮಾ ಎಲ್ಲನೂ ನೋಡ್ಬೋದು ನೀವು. ನಿಜ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ದಯವಿಟ್ಟು ನೀವು ಯಾರಾದರೂ ಕುಪ್ಪಳಿಗೆ ಬಂದರೆ ಮನೇನ ನೋಡದೆ ಹೋಗೋದಕ್ಕೆ ಹೋಗಬೇಡ್ರಿ, ಬಂದು ನೋಡ್ಕೊಂಡು ಹೋಗ್ರಿ. ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಅನ್ನೋದನ್ನು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನೀವು ಯಾರಾದರೂ ಇಲ್ಲಿ ಬಂದು ಮನೆ ನೋಡ್ಕೊಂಡು ಹೋಗಿದ್ದೀರಾ, ಈ ಕಡೆ ಎಲ್ಲ ನೋಡ್ಕೊಂಡು ಹೋಗಿದ್ದೀನಿ ಅನ್ನೋ ಹಂಗಿದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಮಸ್ಕಾರ. ಹಂಗ ಇವತ್ತು ಕುವೆಂಪು ಅವ್ರದ್ದು ಸಮಾಧಿ ಹೋಗನ್ರಿ ನೋಡಾಕ. ಇದಾತಲ್ಲ, ಹೋಗೋಣಂತ ತಡಿ. ಮೊದಲು ಒಂದು 4 ಫೋಟೋ ತೆಗ್ಸ್ಕೊಳ್ಳೋಣ. ಫೋಟೋ ತೆಗ್ಸ್ಕೊಂಡ್ಮೇಲೆ ಹೋಗಿ ಬರನ್ರಿ ಅಂತ. ಫೋಟೋ ನೆನಪಿಗಿರ್ತಾವೆ, ಸ್ಟೇಟಸ್ ಎಲ್ಲ ಇಡ್ಬೋದು ಫೋನ್ನಾಗ. ಫೋಟೋ ತೆಗೆಸ್ಕೊಲಾರ್ದ ಹೋಗೋಕ್ಕಾಗತ್ತಾನೆ. ಒಳಗಡೆ ಅಂತೂ ಫೋಟೋ ತೆಗೆಸ್ಕೊಳಕ ಬಿಡಂಗೇ ಇಲ್ಲ. ಇಲ್ಲಾರು ತೆಗೆಸ್ಕೋಬೋದಿಲ್ಲ. ಬರೀ ತೆಗೆಸ್ಕೊಳನಂತ ಇರು. ನಮ್ಮ ಲಲಿತವನ್ನ ಕರಿತೀನಿ, ಆಕೆ ಫೋಟೋ ಚಂದನ ತೆಗಿತಾಳೆ. ಲಲಿತವ, ಲಲಿತವ, ಬಾರ ಇಲ್ಲಿ ಒಂದು ತಟಕ್ಕೆ ಫೋಟೋ ತೆಗಿ ಬಾರ ನಿನ್ನ ಫೋನ್ನಾಗ. ಹಾಂ ಬೇಯಮ್ಮ ಬಂದೆ. ಲಲಿತವ, ಒಂದು ತಟಕ್ಕೆ ನಮ್ಮ 3 ಜನದ ಚಂದನ ಫೋಟೋ ತೆಗಿಯ. ಅಯ್ಯೋ, ಅದ್ರಾಗೇನೈತಿ ಬೇಯಮ್ಮ, ತೆಗಿತೀನಿ, ನಿಂತ್ಕೊರಿ. ಬರ್ರೆ ಚಂದನ ನಿಂತ್ಕೊಳ್ಳೋಣ, ಅಲ್ಲಿ ಕುತ್ಕೊಂಡು ತೆಗ್ಸ್ಕೊಳೋಣ. ಬರ್ರಿ 3 ಜನ. ಲಲಿತವ, 3 ಜನದ ಫೋಟೋ ಚಂದ ಬರ್ಬೇಕಾ? ಸರಿ ಬೇಯಮ್ಮ. ಇನ್ನೂ ಒಂದು ಸ್ವಲ್ಪ ಝೂಮ್ ಮಾಡ ಲಲಿತಾ. ಸರಿ, ಹಾಗೆ ನಿಂತ್ಕೊರಿ. ನೆಕ್ಸ್ಟ್ ಪೋಸ್ ಕೊಡ್ರಿ. ಭಾರಿ ಪೋಸ್ ಐತಿ ಬಿಡು ಬೇಯಮ್ಮ. ತೆಗಿ ಲಲಿತಾ. ಮಾಳು ಹಂಗೆ ಇರಲಿ, ನಾನು ಹಿಡ್ಕೋತೀನಿ ತಡಿ. ಲೇ ಹುಷಾರಲ್ಲೇ, ಮತ್ತೆ ಬಿಡಿಸಿದ್ರೆ ಅಂದ್ರೆ ನಡಾನ ಮುರ್ಕೊಂಡು ಹೋಗ್ತೈತಿ. ಮೊದ್ಲ ಈ ವಯಸ್ಸಿನಾಗ ನನಗೆ ಕೂಳು ಹಾಕಾರಿಲ್ಲ. ನನ್ನ ಸೊಸಿ ಬೈದು ಹಾಕ್ತೈತಿ. ಇನ್ನು ನೀವೇನಾರ ಬೀಳಿಸಿ ನನ್ನ ಏನಾರ ಮೂಲಿ ಕುದಿಸ್ಬಿಟ್ರೆ ಅಷ್ಟ ನನ್ನ ಕತ್ತಿ. ಗಟ್ಟಿ ಹಿಡ್ಕೊರಿಲಿ. ಲಲಿತವ, ಲಗುನ ಫೋಟೋ ತೆಗಿ. ಸರಿ ಬೇಯಮ್ಮ, ತಡಿ. ಬೇಯಮ್ಮ ತೆಗ್ದೆ. ಮತ್ತೆ ನೆಕ್ಸ್ಟ್. ಯವ್ವ ಜೀವನ ಬಾಯಿಗೆ ಬಂದಂಗಾಗೈತ. ಅಪ್ಪ ಏನಿರಲಿ ನೀವು. ಸುಮ್ಮನೆ ಇರೋ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಎಷ್ಟು ಚಂದ ಬರ್ತಾವೆ ಗೊತ್ತಾನ ಫೋಟೋ. ಆಮೇಲೆ ನೋಡಂತಿ ಅಂತ ನೀನು. ಬರೀ ಇಲ್ಲಿ ಕುತ್ಕೊಂಡು ಬರ್ರಿ. ತೆಗಿರಿ. ಲಲಿತವ, ಮನಿ ಆ ಕಡೆ ತುದಿಯಿಂದ ಈ ಕಡೆ ತುದಿ ತನಕ ಫುಲ್ ಕವರ್ ಆಗಿರ್ಬೇಕು ನೋಡಿ ಫೋಟೋದಾಗ. ಹಂಗೆ ತೆಗಿಬೇಕಾ? ಸರಿ ಬೇಯಮ್ಮ. ಮಾಡಮ್ಮ, ನೀನು ಕುತ್ಕೋಬೇ. ಅವರಿಬ್ರು ಅಷ್ಟ ಕುಂತಾರಲ್ಲ. ಇಲ್ಲ ಪರವಾಗಿಲ್ಲ, ನಾ ಹಿಂಗೆ ನಿಂತ್ಕೋತೀನಿ. ಅವರಿಬ್ರು ಜೊತೆ ನಂಗೆ ಹಿಂಗೆ ನಿಂತ್ಕೊಂಡಿದ್ದ. ತೆಗಿ ನಂಗೆ ಫೋಟೋನ. ಹಂಗೆ ಇರ್ರಿ. ಯಮ್ಮ ನಿಮ್ಮ ತಲೆ ಫೋನು ಐತಲ್ಲ, ಅದ್ರಾಗ ಫೋಟೋ ತೆಗ್ಸ್ಕೊಳ್ಬೇ. ನಾವಿನ್ನ ಇಲ್ಲಿ ಈ ಕಡೆ ಮುಂದೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ. ಮತ್ತೆ ಹೊತ್ತಾಕೈತೆ ಬೇ. ಸರಿ ಹಂಗೆ ಮಾಡ್ರವ. ನೀವು ಹೋಗಿದ್ರಿ, ನಾವು ನಮ್ಮ ಫೋನ್ನಾಗ ನಾವು ಸೆಲ್ಫಿ ಗಿಲ್ಫಿ ತಗೋತೀವಂತ. ಈ ಕಡೆ ಸಮಾಧಿ ಐತಲ್ಲ, ಅಲ್ಲಿ ಹೋಗಿದ್ರಿ, ನಾವು ಫೋಟೋ ಗಿಟ ತೆಗ್ಸ್ಕೊಂಡು ಬರ್ತೀವಂತ.
ಹ್ಞೂ ಸರಿ ಬೇಮ್ಮ, ಸರಿ ಬಾಲೆ ನಾವು ಒಂದು ಸ್ವಲ್ಪ ತಕೊಂಡನ ಬಾಲೆ ಸವಿ ಆ ಕಡೆ ಎಲ್ಲ ಹೋಗೋಣ ಬಾಯಿನ ನೋಡಕ್ಕೆ ಮಸ್ತ್ ಐತೆ ಅಲ್ಲೆಲ್ಲ ಗುಡ್ಡ ಗಿಡ್ಡ ಎಲ್ಲ ಐತತ್ತ ಬಾ ಹೋಗೋಣ. ನಡಿ ಲೇ ಬರ್ರಿಲೇ ಇನ್ನೊಂದು 4 ಈ ಕಡೆ ಫೋಟೋ ತೆಗೆಸ್ಕೊಂಡು ಅಲ್ಲಿ ಸಮಾಧಿ ಕಡೆ ಹೋಗೋಣಂತ ಬರ್ರಿ. ಸರಿ ನಡಿ ನಡಿ. ಯಪ್ಪ 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 ಎಷ್ಟು ಚಂದ ಐತ್ಲೆ ಈ ಜಾಗ. ನಮ್ಮ ನೋಡಕ್ಕೆ 2 ಕಣ್ಣು ಸಾಕಾಗಂಗಿಲ್ಲ ಮೇಡ. ಯಪ್ಪ ಗಾಳಿ ನೋಡ ಎಷ್ಟು ಚಂದ ಐತಿ ಸವಿತಿ. ಯಪ್ಪ ಏ ಅನಾಹುತ ಆಯ್ತು ಬಿಡವ ಈ ಜಾಗ ಅಂತ. ಸವಿ ನೀನೆಲ್ಲಿ ಹುಡುಕಿದ್ದಿಲ್ಲ ಈ ಜಾಗನ? ಎಷ್ಟು ಮಸ್ತ್ ಐತ್ಲಿ, ಮನಿನೂ ಅಷ್ಟು ಚಂದ ಐತಿ. ಹಂಗೆ ಈ ಗುಡ್ಡ ಬೆಟ್ಟ ಯಪ್ಪ ಎಷ್ಟು ಮಸ್ತ್ ಐತಲ್ಲಲೇ. ಅಯ್ಯೋ ಯವ್ವ ನಾನು ಗೂಗಲ್ನಾಗ ಹುಡುಕಿದ್ದೇವೆ. ಬರ್ರಿ ಬರ್ರಿ ಇನ್ನೂ ಮುಂದೈತಿ ಕುವೆಂಪು ಅವ್ರ ಸಮಾಧಿ ಐತಲ್ಲ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋಣ ಬರ್ರಿ. ಮಸ್ತ್ ಐತಿ ಇಲ್ಲಿನ ಜಾಗ. ತಾರಾ ಮಾನ್ಸ ನೀವೇನ ಈ ಕಡೆ ಆಗಲೇ ಮನೆಯೆಲ್ಲ ನೋಡ್ಕೊಂಬಂದ್ರ ಅಲ್ಲಿ? ಹಾಂ ಮನೆಯೆಲ್ಲ ನೋಡ್ಕೊಂಡು ಅಲ್ಲಿ ಫೋಟೋ ಗಿಟ ಎಲ್ಲ ತಕ್ಕೊಂಡು ಮತ್ತು ಈ ಕಡೆ ಸಮಾಧಿ ಕಡೆ ಬಂದು ಮತ್ತು ಇಲ್ಲಿ ಎಲ್ಲ ಫೋಟೋ ಗಿಟ ಎಲ್ಲ ತಕ್ಕೊಂಡು ಮತ್ತು ಆ ಕಡೆ ಗುಡ್ಡ ಒಂದೈತಿ ಅಲ್ಲಿ ಕೀವನು 1-2 ರೀಲ್ಸ್ ಮಾಡಿದ್ಲು, ನಾನು 1-2 ರೀಲ್ಸ್ ಮಾಡಿದೆ. ಮಸ್ತ್ ಐತೆ ನೋಡ್ಬೇ ಚಿಕ್ಕಿ ಮನೆ ಮಾತ್ರ ಮಸ್ತ್ ಐತಿ ಆಂಟಿ. ಜಾಗ ಎಲ್ಲ ಮಸ್ತ್ ಐತಿ, ನೀವು ಬರ್ರಿ ನೋಡಿ ಹೋಗ್ರಿ. ಅದೆಷ್ಟು ಲಘು ನೋಡ್ಕೊಂಬಂದ್ರಿ ನೀವಿಬ್ರು ಹೋಗಿ? ಅಯ್ಯೋ ಅಕ್ಕ ನೀವು ಅಮ್ಮಾರ್ದು ಫೋಟೋ ತೆಗಿಯಕ್ಕೆ ಕುಂತಿದ್ರಲ್ಲ ಆವಾಗ ಬಂದ್ವಿ ನಾವು ಈ ಕಡೆ ಬಂದು ಮತ್ತು ಇಲ್ಲೆಲ್ಲ ನೋಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು. ನೀವು ಮಾಡೋಗ್ರಿ ರೀಲ್ಸ್ ಎಲ್ಲ ಭಾರಿ ಜಾಗ ಐತೆ ನೋಡ್ರಿ. ಹುಷಾರಾ ನೀವಿಬ್ರು ಎಲ್ಲರೂ ಅಷ್ಟ ರೀಲ್ಸ್ ಮಾಡೋದೈತಂತಂದು ಹುಚ್ಚುಚ್ಚು ಥರ ಹೋಗಿ ಬೆಟ್ಟ ತುದಿ ನಿಂತೆ ಅಲ್ಲಿ ನಿಂತು ಮರದ ಮೇಲೆ ನಿಂತೆ ಹಂಗೆಲ್ಲ ಮಾಡಾಕೋಬೇಡ್ರಿ. ಈ ಕಡೆ ದೂರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ವಿಡಿಯೋ ಏನಾರು ಮಾಡ್ಕೊಳಂಗಿದ್ರೆ ಮಾಡ್ಕೊಂಡು ಹುಷಾರಾಗಿ ಬರ್ರಿ ನೀವು. ಹ್ಞೂ ಆಂಟಿ ನಾವೇನು ತುದಿಗೆ ಹೋಗಿಲ್ಲ ಆಂಟಿ, ಇಲ್ಲೇ ಈ ಕಡೆ ನಿಂತ್ಕೊಂಡೆ ಮಾಡ್ಕೊಂಡು ವಿಡಿಯೋ. ನೀವು ಸರಿ ಹೋಗ್ರಿ, ಟೈಮ್ ಆಗುತ್ತೆ ನಿಮ್ಗೆ ನೋಡೋಕೆ. ಜಾಗ ಎಲ್ಲ ಮಸ್ತ್ ಐತೆ ನೋಡ್ರಿ. ಮತ್ತು ಲಲಿತಕ್ಕ ಸವಿತಕ್ಕ ಇನ್ನೂ ಮತ್ತೆ ಮುಂದೆ ಹೋಗ್ಬೇಕಲ್ಲ, ಮತ್ತು ಟೈಮ್ ಆಗುತ್ತೆ. ಲಗುನ ಹೋಗಿ ನೋಡ್ಕೊಂಬರ್ರಿ ಅವ್ರಿ. ಸರಿ ಆಯ್ತು. ತಾರಾ ನಾವಿನ್ನೂ ಆ ಕಡೆ ಮುಂದೆ ಹೋಗೋಣ ಬಾ. ಅಲ್ಲಿ ಬರೋ ಮುಂದೆ ರೋಡೆಲ್ಲ ಐತಲ್ಲ, ಅಲ್ಲಿ ರೀಲ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಇವ್ರು ನೋಡ್ಕೊಂಬರಷ್ಟಲ್ಲಿ ನಾವಲ್ಲಿ ರೀಲ್ಸ್ ಮಾಡ್ಕೊಂಬಿಡೋಣ ನಡಿ. ಹೌದೌದು ಆ ಕಡೆ ಎಲ್ಲ ಜಾಗ ಮಸ್ತಿದೆ ಬಾ. ಇದೇ ಕವಿ ಸಮಾಧಿ ಅಂತ ಅನ್ಸುತ್ತೆ. ಬರ್ರಿ ಇಲ್ಲಿ ಕೈ ಮುಗಿದ ಆ ಕಡೆ ಹೋದ್ರಾಯ್ತು. ಏನು ವಾತಾವರಣಪ್ಪ, ಈ ವಾತಾವರಣ ಬಿಟ್ಟು ಹೋಗಕ್ಕೆ ಮನಸ್ಸ ಬರವಲ್ದು ನೋಡಿ ನನಗಂತೂ. ಅಷ್ಟು ಮಸ್ತ್ ಐತಿ ನೋಡು. ಇಂಥ ವಾತಾವರಣದಾಗ ಇರೋಕ್ಕೂ ಪುಣ್ಯ ಮಾಡಿರ್ಬೇಕು. ನಿಜ ಚಿಕ್ಕಿ ಎಷ್ಟು ಮಸ್ತ್ ಐತಿ ನೋಡ್ರಿ. ಒಂದು ಚೂರು ಗಾಡಿ ಶಬ್ದ ಇಲ್ಲ, ಅದು ಇದು ಶಬ್ದ ಇಲ್ಲ, ಪ್ರಶಾಂತವಾಗೈತಿ. ಗಾಳಿದ ಸೌಂಡ್ ಅಷ್ಟೇ ಐತಿ. ಗುಬ್ಬಿ ಗಿಬ್ಬಿ ಏನಾರ ಸೌಂಡ್ ಬಂತಂದ್ರೆ ಚಿಲಿಪಿಲಿ ಅದು ಎಷ್ಟು ಮಸ್ತ್. ನಿಜ ಚಿಕ್ಕಿ ನೀವು ಹೇಳಿದ್ದು ಇಂಥ ಜಾಗದಾಗ ಇರೋಕ್ಕೂ ಪುಣ್ಯ ಮಾಡಿರ್ಬೇಕು. ನಮ್ಮ ಕುವೆಂಪು ಅವ್ರು ಪುಣ್ಯ ಮಾಡಿದ್ರಂತ ಅನ್ಸುತ್ತೆ. ಏನು ಈ ಜಾಗ ಪುಣ್ಯ ಮಾಡಿದೇನೋ ಅವ್ರು ಇರೋದಕ್ಕೋಸ್ಕರ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಗ ಮಾತ್ರ ಮಸ್ತ್ ಐತಿ. ನಿಜ ಲಲಿತಾ, ಎಷ್ಟು ಚಲೋ ಅನ್ಸಾಗೊಂತೈತಂದ್ರೆ ಈ ಜಾಗ ಬಿಟ್ಟು ಹೋಗೋಕೆ ಮನಸ್ಸು ಬರೋವಲ್ದೆ ನನಗಂತೂ. ಇಲ್ಲೇ ಕುತ್ಕೊಂಡ್ಬಿಡ್ಬೇಕಂತ ಅನ್ಸಾಗೊಂತೈತಿ. ಬರ್ರಿ ಆ ಕಡೆ ಏನೋ ಬೆಟ್ಟ ಆಯ್ತಲ್ಲ, ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಆರಾಮಾಗಿ ಹೋದ್ರಾಯ್ತು. ನಡೀರಿ ಹಂಗೆ ಮಾಡಿದ್ರಾಯ್ತು. ಯಪ್ಪ ಯಪ್ಪ ಎಷ್ಟು ಚಂದ ಐತಪ್ಪ ಇದು. ಬರ್ರಿ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳೋಣ. ಹೆಂಗೆ ನಿಮ್ಮ ಅಮ್ಮನ ರೀನಾ ಫೋಟೋ ತೆಗೆಸ್ಕೊಂಡು ಹಾಕೊಂತಾರ ಅಲ್ಲೆಲ್ಲ, ಅವ್ರು ಬರೋ ತನಕ ಇಲ್ಲಿ ಆರಾಮ್ ಕುತ್ಕೊಳ್ಳೋಣ. ಅವ್ರು ಬಂದಮೇಲೆ ಅವ್ರ ಜೊತೆ ಹೋದ್ರಾಯ್ತು. ನಿಜ ಚಿಕ್ಕಿ ನೀನು ಹೇಳೋದು. ಇಲ್ಲೇ ಕುತ್ಕೊಂಡು 1-2 ಸೆಲ್ಫಿ ಗಿಲ್ಫಿ ತಗೊಂಡು ಆಮೇಲೆ ಹೋದ್ರಾಯ್ತು. ಕುತ್ಕೊರಿ. ಯವ್ವ ಹೋಗೋ ಮುಂದೆ ಫೋಟೋ ತಗೊಂಡ್ರೆ ಆತು ಬಿಡು. ಮೊದಲು ಕುತ್ಕೊಳ್ಳೋಣ. ಈ ಜಾಗನೆಲ್ಲ ಚಂದನತಂಗೆ ಆನಂದಪಟ್ಟು ಅನುಭವಿಸ್ಬೇಕು. ಆಮೇಲೆ ಫೋಟೋ ಗೀಟ ಇಲ್ಲ. ಈ ಫೋಟೋ ತಗೊಳ್ಳೋ ಅವಸರದಾಗ ಬಂದಿರೋ ಜಾಗನ ಚಂದನತಂಗೆ ಆನಂದದಿಂದ ಅನುಭವಿಸೋದೇ ಇಲ್ಲ. ಬರೀ ಫೋಟೋ 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 ಅನ್ನೋದು ಅದೆಲ್ಲ ಬೇಡ. ಮೊದಲು ಆರಾಮಾಗಿ ಕುತ್ಕೊಂಡು ಈ ಜಾಗನ ಆನಂದದಿಂದ ಅನುಭವಿಸ್ತಾನೆ, ಆಮೇಲೆ ಫೋಟೋ ತೆಗೆಸ್ಕೊಳ್ಳೋದು ಏನು. ನಿಜ ಚಿಕ್ಕಿ ನೀನು ಹೇಳೋದು ಮಾತ್ರ ನಿಜ. ಬರೀ ಫೋಟೋ ಫೋಟೋ ಅಂತಂದು ಬಂದಿರೋ ಜಾಗದಾಗ ಎಂಜಾಯ್ ಮಾಡೋದೇ ಇಲ್ಲ. ಬರೀ ಫೋಟೋ ಕಡೆ ಲಕ್ಷ್ಯ ಹೋಗ್ಬಿಡ್ತೈತಿ. ನೀವು ಹೇಳ್ದಂಗೆ ಸರಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹೋಗೋ ಮುಂದೆ ಫೋಟೋ ತೆಗೆಸ್ಕೊಳ್ಳೋಣಂತೆ.